ಪ್ರದೇಶದಲ್ಲಿ ಪರಿಸ್ಥಿತಿ ಉದ್ವಿಗ್ನವಾಗಿದೆ. ಯಾವ ಟೈಮ್ನಲ್ಲಾದ್ರೂ ಭಾರತದಿಂದ ಕ್ಷಿಪಣಿ ಸಿಡಿಬಹುದು ಅನ್ನೋ ರೀತಿಯ ಪರಿಸ್ಥಿತಿ ಇದೆ. ಪಾಕಿಸ್ತಾನದ ಮೇಲಾಗಬಹುದಾದ ಬಾಂಬ್ಗಳ ಸುರಿಮಳೆ. ಇಂತಹ ಸಂದರ್ಭದಲ್ಲಿ ಒಗ್ಗಟ್ಟಾಗಿರಬೇಕಾಗಿತ್ತು ಇಡೀ ಭಾರತ. ಆದ್ರೆ ಇಲ್ಲಿ ಹೀಗಾಗ್ತಾ ಇಲ್ವಲ್ಲ. ಕೆಲ ಪಕ್ಷಗಳಲ್ಲಿ ಕಂಡು ಬಂದ ನಿಲುವು ದೇಶ ಮೊದಲು ಅನ್ನೋದಕ್ಕಿಂತ ಸ್ವಾರ್ಥ ಮೊದಲು ಅನ್ನೋ ರೀತಿಯಲ್ಲಿದೆ. ಅದಕ್ಕೆ ಉದಾಹರಣೆ ಇವರದ್ದು. ದೇಶದ ಸ್ವಾಭಿಮಾನಕ್ಕೆ ಉಗ್ರ ಹೊಡೆತ. ಉಗ್ರರ ಹೆಡೆಮುರಿ ಕಟ್ಟೋಕೆ ಭಾರತ ಸಜ್ಜು. ಸಂದಿಗ್ಧ ಸ್ಥಿತಿಯಲ್ಲಿ ಒಗ್ಗಟ್ಟಾಗಬೇಕಿದೆ ರಾಷ್ಟ್ರ. ಆದರೆ ಒಮ್ಮತದ ಬದಲು ಇದೆಂಥ ಒಡಕು. ಈ ಟ್ವೀಟ್ನಲ್ಲಿರೋ ಚಿತ್ರ ನೋಡಿ. ಮೋದಿ ಗಾಯವನ್ನು ಶೀರ್ಷಿಕೆಯಲ್ಲಿರೋ ಈ ವ್ಯಂಗ್ಯ ಚಿತ್ರದಲ್ಲಿರೋ ನಾಯಕನ ತಲೆಯೇ ಇಲ್ಲ. ಇದು ಪ್ರಧಾನಿ ಮೋದಿ ಅವರನ್ನ ವ್ಯಂಗ್ಯ ಮಾಡೋ ಪರಿ. ಇದನ್ನ ಚಿತ್ರಿಸಿದ್ದು ಯಾರೋ ಪಾಕಿಸ್ತಾನದ ಪತ್ರಿಕೆಯಲ್ಲ, ಅಥವಾ ಪಾಕ್ ನಾಯಕನಾರೋ ಈ ರೀತಿ ಕುಹಕ ಆಡಿದ್ದು ಅಲ್ಲ. ಬದಲಾಗಿ ಹೀಗೆ ಟ್ವೀಟ್ ಮಾಡಿದ್ದು ಶತಮಾನಕ್ಕೂ ಹೆಚ್ಚಿನ ಇತಿಹಾಸವುಳ್ಳ, ದೇಶವನ್ನ 5-6 ದಶಕಗಳ ಕಾಲ ಆಳಿದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್. ಇದು ನಮ್ಮ ದೇಶದ ಸ್ಥಿತಿ. ಉಗ್ರರು ಕಾಶ್ಮೀರ ಪ್ರವಾಸಕ್ಕೆ ತೆರಳಿದ್ದ ಹಿಂದೂಗಳ ರಕ್ತ ಹರಿಸಿರೋ ಉಗ್ರರನ್ನ ಖಂಡಿಸುವ ಬದಲು, ಈ ಪಾತಕಿಗಳಿಗೆ ಬೆನ್ನೆಲುವಾದ ಪಾಕಿಸ್ತಾನದ ವಿರುದ್ಧ ಹೋರಾಟಕ್ಕೆ ಕೈ ಜೋಡಿಸುವ ಬದಲು ಕಾಂಗ್ರೆಸ್ ನಾಯಕರು ಮಾಡಿದ್ದು ಪ್ರಧಾನಿ ಮೋದಿ ಅವರನ್ನೇ ಟೀಕಿಸೋ ಕಾರ್ಯ. ಇದನ್ನ ನೋಡಿ ಮುಸಿ ಮುಸಿ ನಗಬೇಕು ದುಶ್ಮನ್ ಪಾಕಿಸ್ತಾನ್. ನೋಡಿ, ಮೋದಿಗೆ ಅವರ ದೇಶದಲ್ಲೇ ಬೆಂಬಲ ಇಲ್ಲ ಅಂತ ಕೇಕೆ ಹಾಕಿ ನಗಬೇಕು ಶತ್ರು ರಾಷ್ಟ್ರ. ಈ ಸನ್ನಿವೇಶ ಸೃಷ್ಟಿಸ್ತಾ ಇದೆ ಕಾಂಗ್ರೆಸ್ ಪಾರ್ಟಿ. ಇದಕ್ಕೆ ಸಾಕ್ಷಿ ಎನ್ನುವಂತೆ ಪಾಕಿಸ್ತಾನ್ ಮಾಜಿ ಸಚಿವ ಫವಾದ್ ಹುಸೇನ್ ಕಾಂಗ್ರೆಸ್ ಮೋದಿ ಗಾಯಬ್ ಟ್ವೀಟ್ ಅನ್ನ ರಿಟ್ವೀಟ್ ಮಾಡೋ ಮೂಲಕ ಚುಚ್ಚೋ ಕೆಲಸ ಮಾಡಿದ್ದಾರೆ. ನೋಡಿ, ನಮ್ಮ ದೇಶದಲ್ಲಿ ಕೆಲವರು ಮಾಡುವಂತಹ ಅವಾಂತರ ವೈರಿಗಳ ಅಣಕಕ್ಕೆ ಹೇಗೆ ಕಾರಣ ಆಗ್ತಾ ಇದೆ ಅನ್ನೋದನ್ನ ಇಡೀ ಭಾರತ ಪ್ರತಿಕಾರದ ಜ್ವಾಲಾಗ್ನಿಯಲ್ಲಿರುವಾಗ ಪಾಕ್ಗೆ ನೈತಿಕ ಬಲ ತುಂಬೋ ಕೆಲಸ ಮಾಡ್ತಿದ್ದಾರೆ ಕೆಲ ಹಿತಶತ್ರುಗಳು. ಮೊದಲೇ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯುದ್ಧ ವಿರೋಧಿಸುವ ಮೂಲಕ ಪಾಕಿಸ್ತಾನದಲ್ಲೂ ಹೀರೋ ಆಗಿದ್ರೆ, ಅವರ ಸಂಪುಟ ಸಹೋದ್ಯೋಗಿಗಳು ಯಥಾ ರಾಜ ತಥಾ ಮಂತ್ರಿ, ಧರ್ಮ ನೋಡಿ ಹಿಂದೂಗಳ ಹತ್ಯೆ ನಡೆಸಿಲ್ಲ ಅಂತ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ವಾದಿಸಿದ್ರೆ, ದಾಳಿ ಹಿಂದೆ ಪಾಕ್ ಪಾತ್ರದ ಬಗ್ಗೆ ಸಾಕ್ಷಿ ಕೇಳಿದ್ದು ಕೈ ಮುಖಂಡರು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದ ಸಚಿವ ಸಂತೋಷ್ ಲಾಡ್ ಕೂಡ ಇಲ್ಲಾಡಿದ್ದು ಮುಸ್ಲಿಂ ತುಷ್ಟೀಕರಣದ ಮಾತನ್ನ ಮೋದಿಯತ್ತಲೇ ಬೊಟ್ಟು ಮಾಡಿದ್ದು ಲಾಡ್. ಇಷ್ಟು ಮಾತ್ರವಲ್ಲ, ಕರ್ನಾಟಕದಲ್ಲಿನ ಕಾಂಗ್ರೆಸ್ ರೀತಿಯೇ ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಕ್ಷದ ಕಥೆಯೇ ಇಂಥದ್ದು. ಒಟ್ನಲ್ಲಿ ಪಾಕಿಸ್ತಾನ್ ಪರ ಸಹಾನುಭೂತಿ ವ್ಯಕ್ತಪಡಿಸುವ ಮೂಲಕ ಇಲ್ಲಿ ತಮ್ಮ ತುಷ್ಟೀಕರಣದ ಮತ ಬ್ಯಾಂಕ್ ಓಲೈಕೆಯ ಹಳೆ ಚಾಳಿ ಬಿಡೋಕೆ ರೆಡಿ ಇಲ್ಲ ನಮ್ಮ ಭಾರತದ ಕೆಲ ಪಕ್ಷಗಳು. ಬೇಕಾದ್ರೆ ಪಾಕಿಸ್ತಾನ್ ಪರ ಮೃದು ಧೋರಣೆ ಅನುಸರಿಸಿ ಯಾರು, ಆದ್ರೆ ಬಿಜೆಪಿಗೆ ಎಲ್ಲಿ ಕ್ರೆಡಿಟ್ ಸಿಕ್ಬಿಟ್ಟಿತು ಅಂತ ಪಾಕ್ ವಿರುದ್ಧದ ಯುದ್ಧಕ್ಕೆ ಆಕ್ಷೇಪಿಸುವುದನ್ನ ಬಿಡೋದಿಲ್ಲ ಈ ಪಾರ್ಟಿಗಳು. ದೇಶಕ್ಕಿಂತ ಇಲ್ಲಿ ಸ್ವಾರ್ಥವೇ ಮೊದಲು. ಪ್ರದೇಶದಲ್ಲಿ ಪರಿಸ್ಥಿತಿ ಉದ್ವಿಗ್ನವಾಗಿದೆ. ಯಾವ ಟೈಮ್ನಲ್ಲಾದ್ರೂ ಭಾರತದಿಂದ ಕ್ಷಿಪಣಿ ಸಿಡಿಬಹುದು ಅನ್ನೋ ರೀತಿಯ ಪರಿಸ್ಥಿತಿ ಇದೆ. ಪಾಕಿಸ್ತಾನದ ಮೇಲಾಗಬಹುದಾದ ಬಾಂಬ್ಗಳ ಸುರಿಮಳೆ. ಇಂತಹ ಸಂದರ್ಭದಲ್ಲಿ ಒಗ್ಗಟ್ಟಾಗಿರಬೇಕಾಗಿತ್ತು ಇಡೀ ಭಾರತ. ಆದ್ರೆ ಇಲ್ಲಿ ಹೀಗಾಗ್ತಾ ಇಲ್ವಲ್ಲ. ಕೆಲ ಪಕ್ಷಗಳಲ್ಲಿ ಕಂಡು ಬಂದ ನಿಲುವು ದೇಶ ಮೊದಲು ಅನ್ನೋದಕ್ಕಿಂತ ಸ್ವಾರ್ಥ ಮೊದಲು ಅನ್ನೋ ರೀತಿಯಲ್ಲಿದೆ. ಅದಕ್ಕೆ ಉದಾಹರಣೆ ಇವರದ್ದು. ದೇಶದ ಸ್ವಾಭಿಮಾನಕ್ಕೆ ಉಗ್ರ ಹೊಡೆತ. ಉಗ್ರರ ಹೆಡೆಮುರಿ ಕಟ್ಟೋಕೆ ಭಾರತ ಸಜ್ಜು. ಸಂದಿಗ್ಧ ಸ್ಥಿತಿಯಲ್ಲಿ ಒಗ್ಗಟ್ಟಾಗಬೇಕಿದೆ ರಾಷ್ಟ್ರ. ಆದರೆ ಒಮ್ಮತದ ಬದಲು ಇದೆಂಥ ಒಡಕು. ಈ ಟ್ವೀಟ್ನಲ್ಲಿರೋ ಚಿತ್ರ ನೋಡಿ. ಮೋದಿ ಗಾಯವನ್ನು ಶೀರ್ಷಿಕೆಯಲ್ಲಿರೋ ಈ ವ್ಯಂಗ್ಯ ಚಿತ್ರದಲ್ಲಿರೋ ನಾಯಕನ ತಲೆಯೇ ಇಲ್ಲ. ಇದು ಪ್ರಧಾನಿ ಮೋದಿ ಅವರನ್ನ ವ್ಯಂಗ್ಯ ಮಾಡೋ ಪರಿ. ಇದನ್ನ ಚಿತ್ರಿಸಿದ್ದು ಯಾರೋ ಪಾಕಿಸ್ತಾನದ ಪತ್ರಿಕೆಯಲ್ಲ, ಅಥವಾ ಪಾಕ್ ನಾಯಕನಾರೋ ಈ ರೀತಿ ಕುಹಕ ಆಡಿದ್ದು ಅಲ್ಲ. ಬದಲಾಗಿ ಹೀಗೆ ಟ್ವೀಟ್ ಮಾಡಿದ್ದು ಶತಮಾನಕ್ಕೂ ಹೆಚ್ಚಿನ ಇತಿಹಾಸವುಳ್ಳ, ದೇಶವನ್ನ 5-6 ದಶಕಗಳ ಕಾಲ ಆಳಿದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್. ಇದು ನಮ್ಮ ದೇಶದ ಸ್ಥಿತಿ. ಉಗ್ರರು ಕಾಶ್ಮೀರ ಪ್ರವಾಸಕ್ಕೆ ತೆರಳಿದ್ದ ಹಿಂದೂಗಳ ರಕ್ತ ಹರಿಸಿರೋ ಉಗ್ರರನ್ನ ಖಂಡಿಸುವ ಬದಲು, ಈ ಪಾತಕಿಗಳಿಗೆ ಬೆನ್ನೆಲುವಾದ ಪಾಕಿಸ್ತಾನದ ವಿರುದ್ಧ ಹೋರಾಟಕ್ಕೆ ಕೈ ಜೋಡಿಸುವ ಬದಲು ಕಾಂಗ್ರೆಸ್ ನಾಯಕರು ಮಾಡಿದ್ದು ಪ್ರಧಾನಿ ಮೋದಿ ಅವರನ್ನೇ ಟೀಕಿಸೋ ಕಾರ್ಯ. ಇದನ್ನ ನೋಡಿ ಮುಸಿ ಮುಸಿ ನಗಬೇಕು ದುಶ್ಮನ್ ಪಾಕಿಸ್ತಾನ್. ನೋಡಿ, ಮೋದಿಗೆ ಅವರ ದೇಶದಲ್ಲೇ ಬೆಂಬಲ ಇಲ್ಲ ಅಂತ ಕೇಕೆ ಹಾಕಿ ನಗಬೇಕು ಶತ್ರು ರಾಷ್ಟ್ರ. ಈ ಸನ್ನಿವೇಶ ಸೃಷ್ಟಿಸ್ತಾ ಇದೆ ಕಾಂಗ್ರೆಸ್ ಪಾರ್ಟಿ. ಇದಕ್ಕೆ ಸಾಕ್ಷಿ ಎನ್ನುವಂತೆ ಪಾಕಿಸ್ತಾನ್ ಮಾಜಿ ಸಚಿವ ಫವಾದ್ ಹುಸೇನ್ ಕಾಂಗ್ರೆಸ್ ಮೋದಿ ಗಾಯಬ್ ಟ್ವೀಟ್ ಅನ್ನ ರಿಟ್ವೀಟ್ ಮಾಡೋ ಮೂಲಕ ಚುಚ್ಚೋ ಕೆಲಸ ಮಾಡಿದ್ದಾರೆ. ನೋಡಿ, ನಮ್ಮ ದೇಶದಲ್ಲಿ ಕೆಲವರು ಮಾಡುವಂತಹ ಅವಾಂತರ ವೈರಿಗಳ ಅಣಕಕ್ಕೆ ಹೇಗೆ ಕಾರಣ ಆಗ್ತಾ ಇದೆ ಅನ್ನೋದನ್ನ ಇಡೀ ಭಾರತ ಪ್ರತಿಕಾರದ ಜ್ವಾಲಾಗ್ನಿಯಲ್ಲಿರುವಾಗ ಪಾಕ್ಗೆ ನೈತಿಕ ಬಲ ತುಂಬೋ ಕೆಲಸ ಮಾಡ್ತಿದ್ದಾರೆ ಕೆಲ ಹಿತಶತ್ರುಗಳು. ಮೊದಲೇ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯುದ್ಧ ವಿರೋಧಿಸುವ ಮೂಲಕ ಪಾಕಿಸ್ತಾನದಲ್ಲೂ ಹೀರೋ ಆಗಿದ್ರೆ, ಅವರ ಸಂಪುಟ ಸಹೋದ್ಯೋಗಿಗಳು ಯಥಾ ರಾಜ ತಥಾ ಮಂತ್ರಿ,
ಧರ್ಮ ನೋಡಿ ಹಿಂದೂಗಳ ಹತ್ಯೆ ನಡೆಸಿಲ್ಲ ಅಂತ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ವಾದಿಸಿದ್ರೆ, ದಾಳಿ ಹಿಂದೆ ಪಾಕ್ ಪಾತ್ರದ ಬಗ್ಗೆ ಸಾಕ್ಷಿ ಕೇಳಿದ್ದು ಕೈ ಮುಖಂಡರು. ಇಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದ ಸಚಿವ ಸಂತೋಷ್ ಲಾಡ್ ಕೂಡ ಇಲ್ಲಾಡಿದ್ದು ಮುಸ್ಲಿಂ ತುಷ್ಟೀಕರಣದ ಮಾತನ್ನ ಮೋದಿಯತ್ತಲೇ ಬೊಟ್ಟು ಮಾಡಿದ್ದು ಲಾಡ್. ಇಷ್ಟು ಮಾತ್ರವಲ್ಲ, ಕರ್ನಾಟಕದಲ್ಲಿನ ಕಾಂಗ್ರೆಸ್ ರೀತಿಯೇ ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಕ್ಷದ ಕಥೆಯೇ ಇಂಥದ್ದು. ಒಟ್ನಲ್ಲಿ ಪಾಕಿಸ್ತಾನ್ ಪರ ಸಹಾನುಭೂತಿ ವ್ಯಕ್ತಪಡಿಸುವ ಮೂಲಕ ಇಲ್ಲಿ ತಮ್ಮ ತುಷ್ಟೀಕರಣದ ಮತ ಬ್ಯಾಂಕ್ ಓಲೈಕೆಯ ಹಳೆ ಚಾಳಿ ಬಿಡೋಕೆ ರೆಡಿ ಇಲ್ಲ ನಮ್ಮ ಭಾರತದ ಕೆಲ ಪಕ್ಷಗಳು. ಬೇಕಾದ್ರೆ ಪಾಕಿಸ್ತಾನ್ ಪರ ಮೃದು ಧೋರಣೆ ಅನುಸರಿಸಿ ಯಾರು, ಆದ್ರೆ ಬಿಜೆಪಿಗೆ ಎಲ್ಲಿ ಕ್ರೆಡಿಟ್ ಸಿಕ್ಬಿಟ್ಟಿತು ಅಂತ ಪಾಕ್ ವಿರುದ್ಧದ ಯುದ್ಧಕ್ಕೆ ಆಕ್ಷೇಪಿಸುವುದನ್ನ ಬಿಡೋದಿಲ್ಲ ಈ ಪಾರ್ಟಿಗಳು. ದೇಶಕ್ಕಿಂತ ಇಲ್ಲಿ ಸ್ವಾರ್ಥವೇ ಮೊದಲು. ಪ್ರದೇಶದಲ್ಲಿ ಪರಿಸ್ಥಿತಿ ಉದ್ವಿಗ್ನವಾಗಿದೆ. ಯಾವ ಟೈಮ್ನಲ್ಲಾದ್ರೂ ಭಾರತದಿಂದ ಕ್ಷಿಪಣಿ ಸಿಡಿಬಹುದು ಅನ್ನೋ ರೀತಿಯ ಪರಿಸ್ಥಿತಿ ಇದೆ. ಪಾಕಿಸ್ತಾನದ ಮೇಲಾಗಬಹುದಾದ ಬಾಂಬ್ಗಳ ಸುರಿಮಳೆ. ಇಂತಹ ಸಂದರ್ಭದಲ್ಲಿ ಒಗ್ಗಟ್ಟಾಗಿರಬೇಕಾಗಿತ್ತು ಇಡೀ ಭಾರತ. ಆದ್ರೆ ಇಲ್ಲಿ ಹೀಗಾಗ್ತಾ ಇಲ್ವಲ್ಲ. ಕೆಲ ಪಕ್ಷಗಳಲ್ಲಿ ಕಂಡು ಬಂದ ನಿಲುವು ದೇಶ ಮೊದಲು ಅನ್ನೋದಕ್ಕಿಂತ ಸ್ವಾರ್ಥ ಮೊದಲು ಅನ್ನೋ ರೀತಿಯಲ್ಲಿದೆ. ಅದಕ್ಕೆ ಉದಾಹರಣೆ ಇವರದ್ದು. ದೇಶದ ಸ್ವಾಭಿಮಾನಕ್ಕೆ ಉಗ್ರ ಹೊಡೆತ. ಉಗ್ರರ ಹೆಡೆಮುರಿ ಕಟ್ಟೋಕೆ ಭಾರತ ಸಜ್ಜು. ಸಂದಿಗ್ಧ ಸ್ಥಿತಿಯಲ್ಲಿ ಒಗ್ಗಟ್ಟಾಗಬೇಕಿದೆ ರಾಷ್ಟ್ರ. ಆದರೆ ಒಮ್ಮತದ ಬದಲು ಇದೆಂಥ ಒಡಕು. ಈ ಟ್ವೀಟ್ನಲ್ಲಿರೋ ಚಿತ್ರ ನೋಡಿ. ಮೋದಿ ಗಾಯವನ್ನು ಶೀರ್ಷಿಕೆಯಲ್ಲಿರೋ ಈ ವ್ಯಂಗ್ಯ ಚಿತ್ರದಲ್ಲಿರೋ ನಾಯಕನ ತಲೆಯೇ ಇಲ್ಲ. ಇದು ಪ್ರಧಾನಿ ಮೋದಿ ಅವರನ್ನ ವ್ಯಂಗ್ಯ ಮಾಡೋ ಪರಿ. ಇದನ್ನ ಚಿತ್ರಿಸಿದ್ದು ಯಾರೋ ಪಾಕಿಸ್ತಾನದ ಪತ್ರಿಕೆಯಲ್ಲ, ಅಥವಾ ಪಾಕ್ ನಾಯಕನಾರೋ ಈ ರೀತಿ ಕುಹಕ ಆಡಿದ್ದು ಅಲ್ಲ. ಬದಲಾಗಿ ಹೀಗೆ ಟ್ವೀಟ್ ಮಾಡಿದ್ದು ಶತಮಾನಕ್ಕೂ ಹೆಚ್ಚಿನ ಇತಿಹಾಸವುಳ್ಳ, ದೇಶವನ್ನ 5-6 ದಶಕಗಳ ಕಾಲ ಆಳಿದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್. ಇದು ನಮ್ಮ ದೇಶದ ಸ್ಥಿತಿ. ಉಗ್ರರು ಕಾಶ್ಮೀರ ಪ್ರವಾಸಕ್ಕೆ ತೆರಳಿದ್ದ ಹಿಂದೂಗಳ ರಕ್ತ ಹರಿಸಿರೋ ಉಗ್ರರನ್ನ ಖಂಡಿಸುವ ಬದಲು, ಈ ಪಾತಕಿಗಳಿಗೆ ಬೆನ್ನೆಲುಬಾದ ಪಾಕಿಸ್ತಾನದ ವಿರುದ್ಧ ಹೋರಾಟಕ್ಕೆ ಕೈ ಜೋಡಿಸುವ ಬದಲು ಕಾಂಗ್ರೆಸ್ ನಾಯಕರು ಮಾಡಿದ್ದು ಪ್ರಧಾನಿ ಮೋದಿ ಅವರನ್ನೇ ಟೀಕಿಸೋ ಕಾರ್ಯ. ಇದನ್ನ ನೋಡಿ ಮುಸಿ ಮುಸಿ ನಗಬೇಕು ದುಶ್ಮನ್ ಪಾಕಿಸ್ತಾನ್. ನೋಡಿ, ಮೋದಿಗೆ ಅವರ ದೇಶದಲ್ಲೇ ಬೆಂಬಲ ಇಲ್ಲ ಅಂತ ಕೇಕೆ ಹಾಕಿ ನಗಬೇಕು ಶತ್ರು ರಾಷ್ಟ್ರ. ಈ ಸನ್ನಿವೇಶ ಸೃಷ್ಟಿಸ್ತಾ ಇದೆ ಕಾಂಗ್ರೆಸ್ ಪಾರ್ಟಿ. ಇದಕ್ಕೆ ಸಾಕ್ಷಿ ಎನ್ನುವಂತೆ ಪಾಕಿಸ್ತಾನ್ ಮಾಜಿ ಸಚಿವ ಫವಾದ್ ಹುಸೇನ್ ಕಾಂಗ್ರೆಸ್ ಮೋದಿ ಗಾಯ ಟ್ವೀಟ್ ಅನ್ನ ರಿಟ್ವೀಟ್ ಮಾಡೋ ಮೂಲಕ ಚುಚ್ಚೋ ಕೆಲಸ ಮಾಡಿದ್ದಾರೆ. ನೋಡಿ, ನಮ್ಮ ದೇಶದಲ್ಲಿ ಕೆಲವರು ಮಾಡುವಂತ ಅವಾಂತರ ವೈರಿಗಳ ಅಣಕಕ್ಕೆ ಹೇಗೆ ಕಾರಣ ಆಗ್ತಾ ಇದೆ ಅನ್ನೋದನ್ನ ಇಡೀ ಭಾರತ ಪ್ರತಿಕಾರದ ಜ್ವಾಲಾಗ್ನಿಯಲ್ಲಿರುವಾಗ ಪಾಕ್ಗೆ ನೈತಿಕ ಬಲ ತುಂಬೋ ಕೆಲಸ ಮಾಡ್ತಿದ್ದಾರೆ ಕೆಲ ಹಿತಶತ್ರುಗಳು. ಮೊದಲೇ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯುದ್ಧ ವಿರೋಧಿಸುವ ಮೂಲಕ ಪಾಕಿಸ್ತಾನದಲ್ಲೂ ಹೀರೋ ಆಗಿದ್ರೆ, ಅವರ ಸಂಪುಟ ಸಹೋದ್ಯೋಗಿಗಳು ಯಥಾ ರಾಜ ತಥಾ ಮಂತ್ರಿ ಧರ್ಮ ನೋಡಿ ಹಿಂದೂಗಳ ಹತ್ಯೆ ನಡೆಸಿಲ್ಲ ಅಂತ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ವಾದಿಸಿದ್ರೆ, ದಾಳಿ ಹಿಂದೆ ಪಾಕ್ ಪಾತ್ರದ ಬಗ್ಗೆ ಸಾಕ್ಷಿ ಕೇಳಿದ್ದು ಕೈ ಮುಖಂಡ